Hi everyone, welcome to my YouTube channel. So in this video we are going to continue the chapter called Acid, Bases and Salts of Chemistry of class 10th. So in the previous video, that is in part number 4, we have studied about reaction of acid with metallic oxide, then reaction of acid with base, then reaction of base with metal, and reaction of base with metallic oxides. Sorry, non-metallic oxides. So all these we have studied in the previous video. Now in this video we are going to continue the topic called, let us continue the chapter from the topic acidic and basic solution conduct electricity. So now acidic solution, basic solution will conduct electricity. First let us know what is meant by acidic solution. What is meant by acidic solution? So if acid is dissolved in water, if acid is dissolved in water, it will become a solution, and that solution is called acidic solution. Then what is a basic solution? So what is meant by basic solution? So if a base is dissolved in water, if a base is dissolved in water, it is called as basic solution. So what are acidic solution? If an acid is dissolved in water, it is called as acidic solution. Then what are basic solution? If the base is dissolved in water, then it is called as basic solution. Now our main topic is we have to do an experiment and we have to show that acidic solution or basic solution will conduct electricity. ಇಲ್ಲ ಅಸಿಡಿಕ್ ಸೊಲ್ಯೂಷನ್ ಅಥವಾ ಬೇಸಿಕ್ ಸೊಲ್ಯೂಷನ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಅಂತ ನಾವೀಗ ತೋರಿಸ್ಬೇಕು. We have to show that by an experiment that acidic solution or basic solution will conduct electricity. So for this one, let us go for an experiment. So in our textbook, in NCERT textbook, they have given figure 2.3, and this figure is very important for the examination. So our in this figure shows the experiment that acid solution in water conduct electricity. So this is our main topic. Now let us see an experimental setup. ಏನೇನು experimental setup ಇದೆ ಅಂತ ನೋಡೋಣ. So it is a beaker, and inside the beaker, so this is a beaker. So here 2 iron nails are there. These iron nails are supported by rubber cork. ರಬ್ಬರ್ ಕಾರ್ಕ್ನ ಯಾಕೆ ಬಳಸಿದೀವಿ ಅಂದರೆ ಈ ಐರನ್ ನೈಲ್ಗೆ ಸಪೋರ್ಟ್ ಸಿಗಲಿ ಅಂತ. ಸೊ ಇದರೊಳಗಡೆ ಡೈಲ್ಯೂಟ್ HCl ಸೊಲ್ಯೂಷನ್ ಇದೆ. ದಟ್ ಮೀನ್ಸ್ HCl ವಿಚ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್. ಸೊ HClನ ವಾಟರ್ನಲ್ಲಿ ಡಿಸಾಲ್ವ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ HCl ಸೊಲ್ಯೂಷನ್ ಆಯಿತು. ನೆಕ್ಸ್ಟ್ 2 ಐರನ್ ನೈಲ್ ಇದೆ, ಒಂದು ಬೀಕರ್ನ ತೊಗೊಂಡಿದ್ದೀವಿ, ಒಂದು 6 ವೋಲ್ಟ್ಸ್ ಬ್ಯಾಟ್ರಿ, ಒಂದು ಬಲ್ಬು, ಒಂದು ಸ್ವಿಚ್. ಸೊ ಇಷ್ಟು ಸೇರಿಕೊಂಡ್ರೆ ಇಟ್ ವಿಲ್ ಬಿಕಮ್ ಆ್ಯನ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಆಯ್ತಿದೆ. ಸೊ ಈಗ ನಮ್ಮ ಕೆಲಸ ಏನಪ್ಪ ಅಂದರೆ ಈ ಎಕ್ಸ್ಪೆರಿಮೆಂಟಿಂದ ನಾವು ತಿಳ್ಕೊಬೇಕಾಗಿರೋದು ಅಸಿಡಿಕ್ ಸೊಲ್ಯೂಷನ್ ಅಥವಾ ಬೇಸಿಕ್ ಸೊಲ್ಯೂಷನ್ನು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತಾ ಅಂತ ನಾವೀಗ ತಿಳ್ಕೊಬೇಕು. ಸೊ ಈಗ ಎಕ್ಸ್ಪೆರಿಮೆಂಟಲ್ ಸೆಟಪ್ ಆಗಿದೆ ನೋಡಿ. 2 ಐರನ್ ನೇಲನ್ನು ನಾನು HCl ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡಿದ್ದೀನಿ. ಸೊ ಈಗ ನಾವು ಚೆಕ್ ಮಾಡಬೇಕು. ಸೊ ವೆದರ್ ದಿಸ್ ಅಸಿಡಿಕ್ ಸೊಲ್ಯೂಷನ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆರ್ ನಾಟ್. ಈ ಅಸಿಡಿಕ್ ಸೊಲ್ಯೂಷನ್ನು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತಾ ಇಲ್ವಾ ಅಂತ ನೋಡೋಣ. ಸೊ ದಿಸ್ ಎಕ್ಸ್ಪೆರಿಮೆಂಟ್ ಈಸ್ ದ ಪ್ರೂಫ್ ಟು ಶೋ ದಟ್ ಅಸಿಡಿಕ್ ಸೊಲ್ಯೂಷನ್ ಆರ್ ಬೇಸಿಕ್ ಸೊಲ್ಯೂಷನ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಸೊ ಈಗ ಏನು ಮಾಡೋಣ, ಸ್ವಿಚ್ಚನ್ನು ಆನ್ ಮಾಡೋಣ. ನಾವು ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ ಸೊ ಬಲ್ಬು ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಸ್ವಿಚ್ಚನ್ನು ಆನ್ ಮಾಡಿದಾಗ ಬಲ್ಬ್ ಗ್ಲೋ ಆಗ್ತಾ ಇದೆ ಅಂದರೆ ಸೊ ಈ ಸೊಲ್ಯೂಷನ್ ಒಳಗಡೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ತಾ ಇದೆ. ಆದ್ರಿಂದ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ತಾ ಇರೋದ್ರಿಂದ ಕರೆಂಟು ತನ್ನ ಪಾತನ್ನು ಕಂಪ್ಲೀಟ್ ಮಾಡ್ಕೊತಾ ಇದೆ. ದಟ್ ಈಸ್ ಕರೆಂಟ್ ಮೂವಿಂಗ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್.
ಸೊ ಪಾಸಿಟಿವ್ ಟರ್ಮಿನಲ್ ಇಂದ ಕರೆಂಟ್ ನೆಗೆಟಿವ್ ಟರ್ಮಿನಲ್ಗೆ ಹೋಗ್ತಾ ಇರೋದ್ರಿಂದ ಅದು ತನ್ನ ಪಾತ್ ಕಂಪ್ಲೀಟ್ ಆಗಿರೋದ್ರಿಂದ ಇಲ್ಲಿ ಬಲ್ಬು ಗ್ಲೋ ಆಗ್ತಾ ಇದೆ. ಹಾಗಾದರೆ ಬಲ್ಬ್ ಗ್ಲೋ ಇಂಡಿಕೇಟ್ಸ್ ದಟ್ ದ ಕರೆಂಟ್ ಈಸ್ ಕಂಪ್ಲೀಟೆಡ್ ಇಟ್ಸ್ ಪಾತ್. ಹಾಗಾದರೆ ಕರೆಂಟು ತನ್ನ ಪಾತನ್ನು ಕಂಪ್ಲೀಟ್ ಮಾಡಿದೆ ಅಂದರೆ ಕರೆಂಟು ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲ್ನಿಂದ ಬ್ಯಾಟ್ರಿಯ ನೆಗೆಟಿವ್ ಟರ್ಮಿನಲ್ಗೆ ಹೋಗಿದೆ. ಹಾಗಾದರೆ ಈಗ ಇಲ್ಲಿ ಪಾಸಿಟಿವ್ ಟರ್ಮಿನಲ್ನಿಂದ ನೆಗೆಟಿವ್ ಟರ್ಮಿನಲ್ಗೆ ಕರೆಂಟ್ ಹೋಗಬೇಕು ಅಂದರೆ ಕರೆಂಟಿನ ಪಾತು ಹೇಗಿರಬೇಕಪ್ಪ ಅಂದರೆ ಇಟ್ ಶುಡ್ ಪಾಸಸ್ ಥ್ರೂ ಡೈಲ್ಯೂಟ್ HCl ಸೊಲ್ಯೂಷನ್. ಈ ಸೊಲ್ಯೂಷನ್ ಒಳಗೆ ಪಾಸ್ ಆಗಿ ಅದು ನೆಗೆಟಿವ್ ಟರ್ಮಿನಲ್ನ ರೀಚ್ ಆಗಬೇಕು. ಹಾಗಾದರೆ ಪಾತ್ ಕಂಪ್ಲೀಟ್ ಆಗಿದೆ ಅಂದರೆ ಖಂಡಿತ ಎಲೆಕ್ಟ್ರಿಸಿಟಿ ಈ ಸೊಲ್ಯೂಷನ್ ಒಳಗಡೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಿದೆ. ಹಾಗಾದರೆ ಯಾರು ಈ ಸೊಲ್ಯೂಷನ್ನಲ್ಲಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಿದ್ದು? ಹೂ ಕಂಡಕ್ಟೆಡ್ ದ ಎಲೆಕ್ಟ್ರಿಸಿಟಿ ಇನ್ ದಿಸ್ ಸೊಲ್ಯೂಷನ್? ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಿದೆ, ಹೇಗೆ ಗೊತ್ತಾಯ್ತು? ಸೊ ಬಲ್ಬು ಗ್ಲೋ ಆಗ್ತಾ ಇದೆ. ಹಾಗಾದರೆ ಯಾರು ಈ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಿದ್ದು? ವಾಟ್ ಈಸ್ ದೇರ್ ಇಯರ್? ಹೂ ಈಸ್ ದೇರ್ ಇಯರ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಹಾಗಾದರೆ ಎಲೆಕ್ಟ್ರಿಸಿಟಿನ ಈ ಸೊಲ್ಯೂಷನ್ ಒಳಗಡೆ ಕ್ಯಾರಿ ಮಾಡಿದ್ಯಾರು ಅಂದರೆ ಈ ಐರನ್ ನೇಲ್ನಿಂದ ಈ ಐರನ್ ನೇಲಿಗೆ ಯಾರೋ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಿದ್ದಾರೆ, ಕ್ಯಾರಿ ಮಾಡಿದ್ದಾರೆ. ಸೊ ನೋಡಿ, ಈ ಕಡೆ ಇವೆರಡು ಐರನ್ ನೇಲ್ನ ನಡುವೆ ಯಾವುದೇ ವೈರ್ನ ನಾವು ಕನೆಕ್ಟ್ ಮಾಡಿಲ್ಲ. ಬಟ್ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ದಟ್ ಈಸ್ ಬ್ಯಾಟ್ರಿನ ಒಂದು ಐರನ್ ನೇಲ್ಗೆ ಕನೆಕ್ಟ್ ಮಾಡಿದ್ದೀವಿ. ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿನ ಇನ್ನೊಂದು ಐರನ್ ನೇಲ್ಗೆ ಕನೆಕ್ಟ್ ಮಾಡಿದ್ದೀವಿ. ಬಟ್ ಈ ಎರಡೂ ಐರನ್ ನೇಲಿನ ನಡುವೆ ಯಾವುದೇ ಒಂದು ವೈರ್ ಕನೆಕ್ಷನ್ ಇಲ್ಲ, ಗ್ಯಾಪ್ ಇದೆ ಇಲ್ಲಿ. ಹಾಗಾದರೆ ಈ ಗ್ಯಾಪಿನಲ್ಲಿ ಯಾರು ಕರೆಂಟನ್ನು ಕ್ಯಾರಿ ಮಾಡಿದ್ದು? ಹೂ ಇಸ್ ದಟ್? ದೇರ್ ಈಸ್ ಸಮಥಿಂಗ್ ದಟ್ ಕ್ಯಾರಿಡ್ ಕರೆಂಟ್ ಫ್ರಮ್ ದಿಸ್ ಐರನ್ ನೇಲ್ ಟು ದಿಸ್ ಐರನ್ ನೇಲ್. ಹಾಗಾದರೆ ಹೂ ಈಸ್ ದಟ್ ಸಮಥಿಂಗ್? ಹಾಗಾದರೆ ಆ ಸಮಥಿಂಗ್ ಅಂದರೆ ಯಾರು? ಅದನ್ನು ನಾವೀಗ ನೋಡ್ತಾ ಹೋಗಬೇಕು. ಈಗ ನಾನು ತೊಗೊಂಡಿರೋದು HCl ಸೊಲ್ಯೂಷನ್ನು. ಈಗ ನಾವು ತಿಳ್ಕೊಳ್ಳೋಣ, ಒಂದು ಐರನ್ ನೇಲ್ನಿಂದ ಇನ್ನೊಂದು ಐರನ್ ನೇಲ್ಗೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ತಾ ಇದೆ ಅಂದರೆ ಹೂ ಈಸ್ ಕ್ಯಾರಿಯಿಂಗ್ ಕರೆಂಟ್? ಆ ಕರೆಂಟನ್ನು ಕ್ಯಾರಿ ಮಾಡೋನು ಯಾರು? ಸೊ ನೋಡಿ, HClನ್ನು ನಾವು ಯಾವಾಗ ವಾಟರ್ಗೆ ಹಾಕ್ತೀವೋ HCl ವಿಲ್ ಗೆಟ್ ಡಿಸಾಲ್ವ್ಡ್ ಇನ್ ವಾಟರ್ ಟು ಫಾರ್ಮ್ ಎನ್ ಅಸಿಡಿಕ್ ಸೊಲ್ಯೂಷನ್. ಆವಾಗ H+ ಮತ್ತು Cl- ಅನ್ನುವ ಅಯಾನ್ಗಳನ್ನು ಬಿಟ್ಕೊಡುತ್ತೆ. ಸೊ ಆಸಿಡ್ ಅಯಾನ್ಗಳನ್ನು ಎಲ್ಲಿ ಬಿಟ್ಕೊಡುತ್ತೆ ಅಂದರೆ ಓನ್ಲಿ ವೆನ್ ವಿ ಪುಟ್ ಆಸಿಡ್ ಇನ್ ಟು ವಾಟರ್. ಸೊ ಆಸಿಡ್ನ ವಾಟರ್ಗೆ ಹಾಕಿದಾಗ, ಸೊ ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ನಾವು HCl ತಗೊಂಡಿದ್ದೀವಿ. ಯಾವಾಗ HClನ ನಾವು ವಾಟರ್ಗೆ ಹಾಕ್ತೀವೋ ಆ HCl ಏನು ಮಾಡುತ್ತೆ? ಸೊ ವಾಟರ್ನಲ್ಲಿ ಡಿಸಾಲ್ವ್ ಆದಾಗ ಸೊ ಇಟ್ ಗಿವ್ಸ್ ಔಟ್ H+ and Cl- ಅಯಾನ್. ಆ್ಯಂಡ್ ದೀಸ್ H+ and Cl- ions are ions, and these ions are responsible. ಈ ಅಯಾನ್ಗಳೇ responsible for carrying current from one nail to another nail. ಒಂದು ನೇಲ್ನಿಂದ ಇನ್ನೊಂದು ನೇಲ್ಗೆ ಕರೆಂಟು ಹೇಗೆ ಹೋಗ್ತಾ ಇದೆಯಪ್ಪ ಅಂದರೆ ವಿತ್ ದ ಹೆಲ್ಪ್ ಆಫ್ ದಟ್ ಈಸ್ ಅಯಾನ್ಸ್. ಆ ಅಯಾನ್ಗಳೇ, ಈ ಅಯಾನ್ಸ್ ಇದೆಯಲ್ಲ, ಈ ಅಯಾನ್ಸನ್ನು ನಾವು ಅಯಾನ್ಸ್ ಆರ್ ಕಾಲ್ಡ್ ವಾಂಡರರ್ಸ್ ಅಂತ ಕರಿತೀವಿ. ಅಯಾನ್ಗಳನ್ನು ವಾಂಡರರ್ಸ್ ಅಂತ ಕರಿತೀವಿ. ಅಂದರೆ ಯಾರನ್ನ ವಾಂಡರರ್ಸ್ ಅಂತೀವಿ? ಯಾರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾರೋ ಅವ್ರನ್ನ ವಾಂಡರರ್ಸ್ ಅಂತ ಕರಿತೀವಿ. ಸೊ ಹಿಂದೆಲ್ಲ ಮನುಷ್ಯ ಸೆಟಲ್ಡ್ ಲೈಫ್ ಇರಲಿಲ್ಲ. ಅವನೇನು ಮಾಡ್ತಾ ಇದ್ದ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಸೊ ಫಾರ್ ಫುಡ್, ಫಾರ್ ಶೆಲ್ಟರ್, ಫಾರ್ ದೇರ್ ಬೇಸಿಕ್ ನೀಡ್ ಈಸ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅದೇ ಥರ ಇಲ್ಲಿ, ಅದಕ್ಕೆ ಅವ್ರನ್ನ ನಾವು ವಾಂಡರರ್ಸ್ ಅಂತ ಕರಿತಾ ಇದ್ವು. ಅದೇ ಥರ ಇಲ್ಲಿ HCl ಸೊಲ್ಯೂಷನ್ ಒಳಗಡೆ ಸೊ ಅಯಾನ್ಸನ್ನು ಬಿಟ್ಕೊಡುತ್ತೆ HCl ಇನ್ ವಾಟರು. ಆ ಅಯಾನ್ಸ್ಗಳನ್ನು ನಾವು ವಾಂಡರರ್ಸ್ ಅಂತ ಕರಿತೀವಿ. ದೀಸ್ ವಾಂಡರರ್ಸ್ ವಿಲ್ ಕ್ಯಾರಿ ಕರೆಂಟ್ ಫ್ರಮ್ ಒನ್ ಐರನ್ ನೇಲ್ ಟು ಅನದರ್ ಐರನ್ ನೇಲ್. ಒಂದು ಐರನ್ ನೇಲ್ನಿಂದ ಇನ್ನೊಂದು ಐರನ್ ನೇಲ್ಗೆ ಈ ಅಯಾನ್ಸ್ಗಳೇ ಏನ ಕ್ಯಾರಿ ಮಾಡೋದು? ಕರೆಂಟನ್ನು ಕ್ಯಾರಿ ಮಾಡೋದು. ಹಾಗಾದರೆ ಇನ್ ದಿಸ್ ಎಕ್ಸ್ಪೆರಿಮೆಂಟ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ಕರೆಂಟ್? ಅಯಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ಕರೆಂಟ್
from one iron nail to another iron nail. From this experiment, we can conclude that definitely acidic solution or basic solution will carry current, or acidic solution or basic solution will conduct electricity. ಸೊ ಅಸಿಡಿಕ್ ಸೊಲ್ಯೂಷನ್ ಆಗಲಿ ಬೇಸಿಕ್ ಸೊಲ್ಯೂಷನ್ ಆಗಲಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಸೊ ಇದು ನಾವು ಇದರೊಳಗಡೆ ತಿಳ್ಕೋಬೇಕು. ಹಾಗಾದ್ರೆ ಯಾಕೆ ಕಂಡಕ್ಟ್ ಮಾಡುತ್ತೆ ಅಂದರೆ, ಸೊ ಅಸಿಡಿಕ್ ಸೊಲ್ಯೂಷನ್ ಅಂದರೆ ವಾಟರ್ನಲ್ಲಿ ಆಸಿಡ್ ಅಯಾನ್ಗಳನ್ನು ಬಿಟ್ಕೊಡುತ್ತೆ. ಅದೇ ಥರ ಬೇಸು ಕೂಡ, ಈಗ ಫಾರ್ ಎಕ್ಸಾಂಪಲ್ಲು ನಾವು NaOH ತಗೊಂಡ್ರೆ, ಸೋಡಿಯಂ ಹೈಡ್ರಾಕ್ಸೈಡ್ ವಿಚ್ ಈಸ್ ಎ ಬೇಸ್, ಇದನ್ನು ನಾವು ನೀರಿಗೆ ಹಾಕಿದಾಗ ಇಟ್ ಫಾರ್ಮ್ಸ್ Na+ and OH minus ions, and these Na and OH minus ions are responsible for carrying current. ಸೊ ಇವೇ ಈ ಅಯಾನ್ಗಳೇ ಕಾರಣ ಈ ಎಲೆಕ್ಟ್ರಿಸಿಟಿನ ಕರೆಂಟನ್ನು ಕ್ಯಾರಿ ಮಾಡೋದಕ್ಕೆ. ಆದ್ರಿಂದ ದೀಸ್ ಅಯಾನ್ಸ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕಂಡಕ್ಷನ್ ಆಫ್ ಕರೆಂಟ್ ವಿಲ್ ಕ್ಯಾರಿ ಕರೆಂಟ್ ಫ್ರಮ್ ಒನ್ ಐರನ್ ನೈಲ್ ಟು ಅನದರ್ ಐರನ್ ನೈಲ್, ಅಂಡ್ ಹೆನ್ಸ್ ದ ಎಲೆಕ್ಟ್ರಿಕ್ ಬಲ್ಬ್ ಗ್ಲೋಸ್. ಆದ್ರಿಂದ ಎಲೆಕ್ಟ್ರಿಕ್ ಬಲ್ಬು ಗ್ಲೋ ಆಗುತ್ತೆ. ಹಾಗಾದ್ರೆ ವಾಟ್ ಈಸ್ ಅವರ್ ಕನ್ಕ್ಲೂಷನ್? ಸೊ ಬೈ ದಿಸ್ ಎಕ್ಸ್ಪೆರಿಮೆಂಟ್, whenever we put acid in water, those acid will gives out ions, or those base when we put into water it gives out ions, and those ions are responsible for carrying current from one iron nail to another iron nail. So this is very very important. ಇದ್ರ ಜೊತೆಗೆ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡೋಣ. ಅದು ಯಾವುದಪ್ಪ ಅಂದರೆ, ಸೊ ವೆದರ್ ಗ್ಲೂಕೋಸ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆರ್ ನಾಟ್. ಸೊ ಗ್ಲೂಕೋಸು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತಾ? ಸೊ ಗ್ಲೂಕೋಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತಾ? ನೋಡಿ, ಗ್ಲೂಕೋಸ್ ಅಂದಾಗ C6H12O6 ಅಂತ ಬರ್ಕೊಂತೀವಿ. ಸೊ ಫಾರ್ಮುಲಾ ಫಾರ್ ಗ್ಲೂಕೋಸ್ ಇಸ್ C6H12O6. ಹಾಗಾದರೆ ಗ್ಲೂಕೋಸು that is ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತಾ? ಸೊ ವೆನ್ ವಿ ಪುಟ್ ಗ್ಲೂಕೋಸ್ ಇನ್ ಟು ವಾಟರ್, ಸೊ ಗ್ಲೂಕೋಸನ್ನ ನಾವು ವಾಟರ್ಗೆ ಹಾಕ್ದಾಗ, ವೆನ್ ವಿ ಪುಟ್ ಗ್ಲೂಕೋಸ್ ಇನ್ ಟು ವಾಟರ್, ದೇ ವಿಲ್ ನೆವರ್ ಗಿವ್ಸ್ ಔಟ್ ಅಯಾನ್ಸ್, ಅಯಾನ್ಗಳನ್ನು ಬಿಟ್ಕೊಡೋದಿಲ್ಲ. ವೆನ್ ವಿ ಪುಟ್ ಗ್ಲೂಕೋಸ್ ಇನ್ ಟು ವಾಟರ್, ಗ್ಲೂಕೋಸ್ ವಿಲ್ ನೆವರ್ ಗಿವ್ಸ್ ಔಟ್ ಅಯಾನ್ಸ್. ಸೊ ಅಯಾನ್ಗಳನ್ನು ಬಿಟ್ಕೊಡೋದಿಲ್ಲ ಅಂದಮೇಲೆ ಗ್ಲೂಕೋಸ್ ವಿಲ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಗ್ಲೂಕೋಸು ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದಿಲ್ಲ. ಗ್ಲೂಕೋಸ್ ವಿಲ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ಬೋದು, ಡಸ್ ಗ್ಲೂಕೋಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಅವರ್ ಆನ್ಸರ್ ಇಸ್ ನೋ. ವೈ? ಬಿಕಾಸ್ ಗ್ಲೂಕೋಸ್ ಇನ್ ವಾಟರ್ ವಿಲ್ ನಾಟ್ ಗಿವ್ಸ್ ಔಟ್ ಎನಿ ಅಯಾನ್ಸ್. ಯಾವುದೇ ಅಯಾನ್ಗಳನ್ನು ಬಿಟ್ಕೊಡೋದಿಲ್ಲ. ಸಿನ್ಸ್ ದೇರ್ ಇಸ್ ನೋ ರಿಲೀಸ್ ಆಫ್ ಎನಿ ಅಯಾನ್ಸ್, ಸೊ ಇಟ್ ವಿಲ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅದೇ ಥರ ಇನ್ನೂ ಒಂದು ಕ್ವಶನ್ ಕೇಳ್ಬೋದು, ಡಸ್ ಆಲ್ಕೋಹಾಲ್ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಕೇಳ್ತಾನೆ. ಆಲ್ಕೋಹಾಲ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತಾ ಅಂತ ಕೇಳ್ತಾನೆ. ಸೊ ಅದಕ್ಕೂ ನಮ್ಮ ಆನ್ಸರ್ ಬರೀಬೇಕು. ಸೊ ಅಗೈನ್ ಅವರ್ ಆನ್ಸರ್ ಈಸ್ ನೋ. ನೋ, ಆಲ್ಕೋಹಾಲ್ ವಿಲ್ ಆಲ್ಸೋ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯಾಕೆ ಅಂತ ಕೇಳಿದ್ರೆ, ಆಲ್ಕೋಹಾಲನ್ನು ನಾವು ನೀರಿಗೆ ಹಾಕಿದಾಗ, ವೆನ್ ವಿ ಪುಟ್ ಆಲ್ಕೋಹಾಲ್ ಇನ್ ಟು ವಾಟರ್, ಇಟ್ ವಿಲ್ ನೆವರ್ ಗಿವ್ಸ್ ಔಟ್ ಎನಿ ಅಯಾನ್ಸ್. ಯಾವುದೇ ಅಯಾನ್ಸ್ಗಳನ್ನು ಬಿಟ್ಟು ಕೊಡೋದಿಲ್ಲ. Since it will not gives out any ions, there will be no conduction of electricity. ಯಾವುದೇ ಅಯಾನ್ಗಳನ್ನು ಬಿಟ್ಕೊಡೋದಿಲ್ಲ, ಆದ್ರಿಂದ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗೋದಿಲ್ಲ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ನೋ ಅಬೌಟ್ ವೆದರ್ who is responsible for carrying electric current, and whether glucose will conduct electricity or alcohol will conduct electricity. Even ಯೂರಿಯಾ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತಾ ಅಂದರೆ ಎಗೇನ್ ಅವರ್ ಆನ್ಸರ್ ಇಸ್ ನೋ, ಬಿಕಾಸ್ ಯೂರಿಯಾ ಇನ್ ವಾಟರ್ ವಿಲ್ ನಾಟ್ ಗಿವ್ಸ್ ಔಟ್ ಎನಿ ಅಯಾನ್ಸ್. ಸಿನ್ಸ್ ಇಟ್ ವಿಲ್ ನಾಟ್ ಗಿವ್ಸ್ ಔಟ್ ಎನಿ ಅಯಾನ್ಸ್, ಇಟ್ ವಿಲ್ ನೆವರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ನೋಡಿ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಬೇಕು ಅಂದರೆ ಅಯಾನ್ಗಳು ರಿಲೀಸ್ ಆಗಬೇಕು. ಆ ಅಯಾನ್ಗಳು ವಾಂಡರರ್ಸ್ ಅಂತ ನಾವೇನು ಕರಿತೀವೋ, ದೇ ವಿಲ್ ಕ್ಯಾರಿ ದ ಕರೆಂಟ್. ಇಲ್ಲಿ ಅಯಾನ್ಗಳೇ ಇಲ್ಲ ಅಂದಮೇಲೆ, ಸೊ nobody will carry the current, and hence no conduction of electricity through glucose, no electricity conduction through alcohol, and no electricity conduction through urea. So now let us study about the next, let us move for the next topic. So next let us know about, ಈಗ ಈ ಥರ ಕ್ವಶನ್ ಎಕ್ಸಾಮ್ನಲ್ಲಿ ಕೇಳ್ಬೋದು. ಏನಪ್ಪ ಕ್ವಶನ್ ಅಂದರೆ, ವೈ ಡು ಅಸಿಡಿಕ್ ಆರ್ ಬೇಸಿಕ್
solution, why acidic or basic solution conduct electricity. ಅಸಿಡಿಕ್ ಸೊಲ್ಯೂಷನ್ನು ಮತ್ತು ಬೇಸಿಕ್ ಸೊಲ್ಯೂಷನ್ನು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಯಾಕೆ ಅಂತ ಕೇಳಿದ್ರೆ ನೀವು ಬರಿಬೇಕು, ಬಿಕಾಸ್ ಬೋತ್ ಸೊಲ್ಯೂಷನ್, that is both acidic and basic solution contains, because both solution contains ions, these ions are responsible, these ions, ಯಾಕೆಂದ್ರೆ ಎರಡು ಸೊಲ್ಯೂಷನ್ ಕೂಡ ಅಯಾನ್ ಅನ್ನ ಹೊಂದಿದೆ, and these ions are responsible for carrying current. ಸೊ ಈ ಅಯಾನ್ಗಳು ರೆಸ್ಪಾನ್ಸಿಬಲ್ ಏನಕ್ಕಪ್ಪ ಅಂದರೆ ಫಾರ್ ಕ್ಯಾರಿಯಿಂಗ್ ಕರೆಂಟ್. ಸೊ ಕರೆಂಟನ್ನು ಕ್ಯಾರಿ ಮಾಡೋದಕ್ಕೆ ಇವುಗಳು ರೆಸ್ಪಾನ್ಸಿಬಲ್ ಆಗಿರೋದ್ರಿಂದ ಸೊ ಆಸಿಡಿಕ್ ಆ್ಯಂಡ್ ಬೇಸಿಕ್ ಸೊಲ್ಯೂಷನ್ ದೇ ವಿಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಹಾಗಾದರೆ ನೆಕ್ಸ್ಟು ನಮ್ಮ ಕ್ವಶನ್ನ ನಾವು ನೋಡೋದಾದ್ರೆ ಹೀಗೆ ನೋಡೋಣ. ಈಗ ನಮ್ಮ ಹತ್ರ HCl ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, NaOH ಇದೆ, ನೆಕ್ಸ್ಟು ಸೋಡಿಯಂ ಕ್ಲೋರೈಡ್ ಇದೆ. ಹಾಗಾದರೆ do HCl, NaOH and NaCl produce ions without water. ಹಾಗಾದರೆ ವಾಟರ್ ಇಲ್ದಲೆ ವಿತೌಟ್ ವಾಟರ್, ಸೊ ದೇ ಕ್ಯಾನ್ do HCl, NaOH, NaCl produce ions without water. ಸೊ ನೀರು ಇಲ್ದಲೆ HCl, NaOH ಮತ್ತು NaCl ಸೊ ದೇ ವಿಲ್ ಅಯಾನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತಾ. ಡು HCl, NaOH, NaCl ವಿಲ್ ಪ್ರೊಡ್ಯೂಸ್ ಅಯಾನ್ಸ್. ವಾಟರ್ ಇಲ್ದಲೆ ಅವುಗಳು ಅಯಾನ್ಸನ್ನು ಪ್ರೊಡ್ಯೂಸ್ ಮಾಡುತ್ತಾ ಅಂತ ಕ್ವಶನ್. ಸೊ HCl ಆಗಲಿ, NaOH ಆಗಲಿ, NaCl ಆಗಲಿ ವಾಟರ್ ಇಲ್ದಲೆ ಅಯಾನ್ಸನ್ನು ಪ್ರೊಡ್ಯೂಸ್ ಮಾಡುತ್ತಾ, ಇದು ನಮ್ಮ ಕ್ವಶನ್. ಹಾಗಾದರೆ ನಾವು ಬರೀಬೇಕು ಆನ್ಸರು ನೋ ಅಂತ. ಯಾಕೆ ಅಂದರೆ ಈಗ ಫಾರ್ ಎಕ್ಸಾಂಪಲು ನಾನು ಸಾಲಿಡ್ NaCl ತೊಗೊತೀನಿ ಅಂದ್ಕೊಡಿ. ಸಾಲಿಡ್ NaCl ಅಂದರೆ ಉಪ್ಪನ್ನು ನಾವು ತೊಗೊತೀವಿ ಅಂತ ಅಂದ್ಕೊಳ್ಳೋಣ. ಈ ಉಪ್ಪು ಸಾಲಿಡ್ ಸ್ಟೇಟ್ನಲ್ಲಿದೆ. ನಾವು ಈ ಉಪ್ಪಿಗೆ ಏನಾದರೂ ನಾವು ಇಫ್ ವಿ ಕನೆಕ್ಟ್ ಎರಡು ಟರ್ಮಿನಲ್ಸ್ನ ಕನೆಕ್ಟ್ ಮಾಡಿದ್ರೆ ಉಪ್ಪಿನ ಮೂಲಕ ಕರೆಂಟು ಪಾಸ್ ಆಗುತ್ತಾ? ನೋ. ಯಾಕೆ ಅಂದರೆ ವೆನ್ NaCl ಇಸ್ ಇನ್ ಸಾಲಿಡ್ ಸ್ಟೇಟ್ ಇಟ್ ಕೆನಾಟ್ ಪ್ರೊಡ್ಯೂಸ್ ಎನಿ ಅಯಾನ್ಸ್, ಯಾವುದೇ ಅಯಾನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಹಾಗಾದರೆ ವಿತೌಟ್ ವಾಟರ್ HCl, NaOH ಆ್ಯಂಡ್ NaCl ಕೆನಾಟ್ ಪ್ರೊಡ್ಯೂಸ್ ಅಯಾನ್ಸ್. ಯಾಕೆಂದರೆ ವಾಟರ್ ಇಲ್ದಲೆ ಯಾವುದೇ ಕಾರಣಕ್ಕೂ ಅಯಾನ್ಸ್ಗಳು ಪ್ರೊಡ್ಯೂಸ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ನಾನು HCl ತೊಗೊಂಡಿದ್ದೀನಿ, ಅದನ್ನು ನಾನು ನೀರೊಳಗೆ ಡಿಸಾಲ್ವ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಆವಾಗ HCl ನೀರೊಳಗೆ ಹಾಕಿದ ತಕ್ಷಣ ಸೊ H+ನ ಬಿಟ್ಕೊಡುತ್ತೆ ಮತ್ತು Cl- ಬಿಟ್ಕೊಡುತ್ತೆ. ದೀಸ್ HCl, H+ ಆ್ಯಂಡ್ Cl- ಆರ್ ಅಯಾನ್ಸ್. ಸೊ ಈ ಅಯಾನ್ಗಳು ಪ್ರೊಡ್ಯೂಸ್ ಆಗಬೇಕು ಅಂದರೆ ನಾನು HClನ ಏನು ಮಾಡಬೇಕು? ವಾಟರ್ಗೆ ಹಾಕಬೇಕು. ಅದೇ ಥರ ನಾನು NaClನ ಅಂದರೆ ಸೋಡಿಯಂ ಕ್ಲೋರೈಡನ್ನು, ಸೊ ಉಪ್ಪನ್ನು ನಾನೇನಾದರೂ ನೀರಿಗೆ ಹಾಕಿದ್ರೆ, ಸೊ ಇಫ್ NaCl is dissolved in water, it forms Na+ and Cl-, and these Na+ and Cl- are the ions. ಹಾಗಾದರೆ ಅಯಾನ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ಅಯಾನ್ಸ್ ವಿಲ್ ಬಿ ಪ್ರೊಡ್ಯೂಸ್ ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ವಿತೌಟ್ ವಾಟರ್ ಸೊ NaCl ಕೆನಾಟ್ ಪ್ರೊಡ್ಯೂಸ್ ಅಯಾನ್ಸ್. ವಿತೌಟ್ ಅಯಾನ್ಸ್ ನೋ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಲ್ರೆಡಿ ನಾವು ಬಿಗಿನಿಂಗಲ್ಲೇ ನೋಡಿದ್ದೀವಿ, ಯಾವುದೇ ಆ್ಯಸಿಡನ್ನು ನಾವು ನೀರಿಗೆ ಹಾಕಿದ್ರೆ H+ ಅಯಾನ್ಗಳನ್ನು ಬಿಟ್ಕೊಡುತ್ತೆ. ಸೊ ಯಾವುದೇ ಬೇಸನ್ನು ನೀರಿಗೆ ಹಾಕಿದ್ರೆ ಇಟ್ ವಿಲ್ ಗಿವ್ಸ್ ಔಟ್ OH- ಅಯಾನ್ಸ್. ಸೊ ಇದು H+ ಅಯಾನ್, ಇದು ಅಯಾನ್, ಇದು ಅಯಾನ್. ಹಾಗಾದರೆ ಬೇಸು ಯಾವಾಗ ಅಯಾನ್ಸ್ನ ಬಿಟ್ಕೊಡುತ್ತೆ? ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಆ್ಯಸಿಡ್ ಯಾವಾಗ ಅಯಾನ್ನ ಬಿಟ್ಕೊಡುತ್ತೆ? ಸೊ ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ ವಾಟರು. ಸೊ ಆ್ಯಸಿಡ್ಡು ಇನ್ ಪ್ರೆಸೆನ್ಸ್ ಆಫ್ ವಾಟರ್ H+ನ ಬಿಟ್ಕೊಟ್ರೆ, ಬೇಸು ಇನ್ ಪ್ರೆಸೆನ್ಸ್ ಆಫ್ ವಾಟರ್ OH- ಅಯಾನ್ನ ಬಿಟ್ಕೊಡುತ್ತೆ. ಹಾಗಾದರೆ ಆಲ್ ಆ್ಯಸಿಡ್ಸ್ ವಿಲ್ ಕಂಟೈನ್, ಆಲ್ ಆ್ಯಸಿಡ್ ವಿಲ್ ಹ್ಯಾವ್ H+ ಅಯಾನ್ ಆ್ಯಂಡ್ ಆಲ್ ಬೇಸಸ್ ವಿಲ್ ಹ್ಯಾವ್ OH- ಅಯಾನ್. ಎಲ್ಲ ಬೇಸಸ್ಸುವೆ OH- ಅಯಾನ್ನ ಹೊಂದಿದ್ರೆ ಎಲ್ಲ ಆ್ಯಸಿಡ್ಡುವೆ H+ ಅಯಾನನ್ನು ಹೊಂದಿರುತ್ತೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತು, ಈಗ ನೆಕ್ಸ್ಟು ನಾವು ತಿಳ್ಕೊಳ್ಳೋಣ. ಸೊ ಕ್ವಶನ್ ಏನಪ್ಪ ಅಂದರೆ ನಮ್ಮ ಮುಂದಿನ ಕ್ವಶನ್ನು ಹೌ ಟು ಪ್ರೊಡ್ಯೂಸ್ ಆರ್ ಹೌ ಟು ಪ್ರಿಪೇರ್ ಅಸಿಡಿಕ್ ಸೊಲ್ಯೂಷನ್.
ಸೊ ಅಸಿಡಿಕ್ ಸೊಲ್ಯೂಷನ್ನ ಹೇಗೆ ಪ್ರಿಪೇರ್ ಮಾಡೋದು. ಸೊ ಇದು ನಮ್ಮ ನೆಕ್ಸ್ಟ್ ಟಾಪಿಕ್, ಹೌ ಟು ಪ್ರಿಪೇರ್ ಅಸಿಡಿಕ್ ಸೊಲ್ಯೂಷನ್. ಅಸಿಡಿಕ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡೋದಕ್ಕೆ ನೋಡಿ ನಮಗಿಲ್ಲಿ 2 ಆಪ್ಷನ್ ಇದೆ. ಈಗ ನಾನು ಮೊದಲು ಆಪ್ಷನ್ 1 ತೊಗೊತೀನಿ, ನೆಕ್ಸ್ಟು ಆಪ್ಷನ್ 2 ತೊಗೊತೀನಿ. ಈಗ ಆಪ್ಷನ್ 1ನಲ್ಲಿ ಏನು ಮಾಡ್ತೀನಪ್ಪ ಅಂದರೆ, ನಾನು ಫಸ್ಟ್ ಆಪ್ಷನ್ನಲ್ಲಿ ನಾನು ಒಂದು ಬೀಕರ್ನ ತೊಗೊತೀನಿ. ಈ ಬೀಕರ್ ಒಳಗಡೆ ನಾನು ಆಲ್ರೆಡಿ ಫಸ್ಟು ನಾನು ಆ್ಯಸಿಡನ್ನ ಹಾಕಿದ್ದೀನಿ. ಆ್ಯಸಿಡ್ ಇದೆ ಇದರೊಳಗೆ ಆಲ್ರೆಡಿ. ಈ ಆ್ಯಸಿಡ್ ಈಸ್ ಪ್ರೆಸೆಂಟ್ ಇನ್ ದ ಬೀಕರ್. ಇದರೊಳಗೆ ನಾನೀಗ ವಾಟರ್ನ ಆ್ಯಡ್ ಮಾಡೋದು ಸರಿನಾ? ಅಥವಾ ಇನ್ನೊಂದು ಆಪ್ಷನ್ 2 ಅಂತ ತಗೊಂಡ್ರೆ, ಸೊ ನಾನಿಲ್ಲಿ ಇನ್ನೊಂದು ಬೀಕರ್ ತೊಗೊಂಡಿದ್ದೀನಿ. ಈ ಬೀಕರ್ನಲ್ಲಿ ನೀರಿದೆ, ವಾಟರ್ ಇದೆ. ಹಾಗಾದರೆ ಈ ವಾಟರ್ಗೆ ನಾನು ಆ್ಯಸಿಡನ್ನು ಆ್ಯಡ್ ಮಾಡೋದು ಸರಿನಾ? ಈಗ 2 ಆಪ್ಷನ್ ಇದೆ. ವಿಚ್ ಆಪ್ಷನ್ ಈಸ್ ಕರೆಕ್ಟ್? ಆ್ಯಡಿಂಗ್ ವಾಟರ್ ಟು ಆ್ಯಸಿಡ್ ಆರ್ ಆ್ಯಡಿಂಗ್ ಆ್ಯಸಿಡ್ ಟು ವಾಟರ್? ಸೊ ಈ 2ರಲ್ಲಿ ನಾವು ಆಯ್ಕೆ ಮಾಡೋದಾದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಆಯಿತು. ಹಾಗಾದರೆ ಆಪ್ಷನ್ 1 ಯಾಕೆ ಸರಿ ಅಲ್ಲ? ವೈ ವಿ ಆರ್ ಸೇಯಿಂಗ್ ದಟ್ ಆಪ್ಷನ್ 1 ಈಸ್ ರಾಂಗ್. ಇದು ಈ ಥರ ಮಾಡೋದು ತಪ್ಪು. ಯಾಕೆ ಅಂದರೆ, ಸೊ ಆ್ಯಸಿಡ್ಗೆ ವಾಟರ್ ಆ್ಯಡ್ ಮಾಡಿದ್ರೆ, ಸೊ ನಮಗೆ ನಾವು ವೆನ್ ವಿ ಆ್ಯಡ್ ವಾಟರ್ ಟು ಆ್ಯಸಿಡ್, ಸೊ ಅಸಿಡಿಕ್ ಸೊಲ್ಯೂಷನ್ ಇದೆಯಲ್ಲ, ಸೊಲ್ಯೂಷನ್ನು ಸ್ಪ್ಲಾಶ್ ಔಟ್ ಆಗುತ್ತೆ. ಸೊಲ್ಯೂಷನ್ ಸ್ಪ್ಲಾಶ್ ಔಟ್. ಸೊ ಆ ಸೊಲ್ಯೂಷನ್ ಏನಿದೆಯೋ ಅದು ನಮ್ಮ ಮುಖಕ್ಕೆ ಸಿಡಿಬಹುದು ಅಥವಾ ನಮ್ಮ ಚರ್ಮಕ್ಕೆ ಸಿಡಿಬಹುದು. ಸೊ ಯಾವಾಗ ಸೊಲ್ಯೂಷನ್ನು ಸ್ಪ್ಲಾಶ್ ಔಟ್ ಆದಾಗ. ಸೊ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ, ಸೊ ಆ್ಯಸಿಡ್ ನಮಗೆ ಗೊತ್ತಿದೆ ಇಟ್ ಈಸ್ ವೆರಿ ಡೇಂಜರಸ್ಸು. ಸ್ಕಿನ್ ಮೇಲೆ ಬಿದ್ದರೆ ಸ್ಕಿನ್ ಅಲರ್ಜಿ ಮತ್ತು ಸ್ಕಿನ್ ಬರ್ನ್ ಆಗುತ್ತೆ. ಆದ್ದರಿಂದ ಸೊ ನಾವು ಯಾವುದೇ ಕಾರಣಕ್ಕೂ ವಾಟರನ್ನು ಆ್ಯಸಿಡ್ಗೆ ಆ್ಯಡ್ ಮಾಡಬಾರ್ದು. ಆ್ಯಡಿಂಗ್ ಆಫ್ ವಾಟರ್ ಟು ಆ್ಯಸಿಡ್ ಈಸ್ ನಾಟ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ 2ನೇದು, ಒಂದು ಸೊಲ್ಯೂಷನ್ ಸ್ಪ್ಲಾಶ್ ಔಟ್ ಆಗುತ್ತೆ. 2ನೇದು, ಆ್ಯಡಿಂಗ್ ವಾಟರ್ ಟು ಆ್ಯಸಿಡ್ ಈಸ್ ಎಕ್ಸೋಥರ್ಮಿಕ್. ಸೊ ಎಕ್ಸೋಥರ್ಮಿಕ್ ಆಗಿರೋದ್ರಿಂದ ತುಂಬ ಹೀಟ್ ರಿಲೀಸ್ ಆಗುತ್ತೆ. ಆ ಹೀಟ್ನಿಂದ ಈ ಗ್ಲಾಸ್ ಕಂಟೈನರು, ಅಂದರೆ ನಾವು ಏನು ಗ್ಲಾಸ್ ಬೀಕರ್ ತೊಗೊಂಡಿದ್ದೀವೋ, ಸೊ ಗ್ಲಾಸ್ ಕಂಟೈನರು ಬ್ರೇಕ್ ಆಗಬಹುದು. ಸೊ ಗ್ಲಾಸ್ ಕಂಟೈನರ್ ಮೇ ಬ್ರೇಕ್. ಸೊ ಗ್ಲಾಸ್ ಕಂಟೈನರು ಬ್ರೇಕ್ ಆಗ್ಬೋದು. ಹಾಗಾದರೆ adding water to acid is very dangerous because solution may splash out which causes skin burn. ಒಂದು. 2ನೇದು, adding water to acid is exothermic. Due to this one the glass container may break. ಸೊ ಗ್ಲಾಸ್ ಕಂಟೈನರ್ ಬ್ರೇಕ್ ಆದಾಗ ಇದರೊಳಗಿರೋ ಸೊಲ್ಯೂಷನ್ ಎಲ್ಲ ನಮ್ಮ ಮೇಲೆ ಚೆಲ್ಲಬಹುದು. ಸೊ ಅದರಿಂದ ಸೊ ದ ರಾಂಗ್ ಆಪ್ಷನ್ ಈಸ್ ಆ್ಯಡಿಂಗ್ ವಾಟರ್ ಟು ಆ್ಯಸಿಡ್. ಹಾಗಾದ್ರೆ ಏನು ಮಾಡಬೇಕು? ವಿ ಶುಡ್ ಆ್ಯಡ್ ಆ್ಯಸಿಡ್ ಟು ವಾಟರ್. ಸೊ ಆ್ಯಸಿಡನ್ನು ವಾಟರ್ಗೆ ಆ್ಯಡ್ ಮಾಡಬೇಕು. ಇದು ರೈಟ್ ವೇ. ಯಾಕೆಂದರೆ ಹಿಂಗೆ ಮಾಡೋದ್ರಿಂದ ಸೊಲ್ಯೂಷನ್ ಸ್ಪ್ಲಾಶ್ ಔಟ್ ಆದರೂ ನೀರು ಸಿಡಿಯುತ್ತೆ. ಸೊ ನೀರು ಸಿಡಿದ್ರೆ ನಮಗೇನು ತೊಂದರೆ ಏನಿಲ್ಲ. ಒಂದು. 2ನೇದು, ಸೊ ಇಲ್ಲಿ ಏನು ನೀವು ಆ್ಯಸಿಡ್ ಮಾಡ್ತೀರೋ ಇಲ್ಲಿ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಎಕ್ಸೋಥರ್ಮಿಕ್ ಅಲ್ಲ, ಅಂದರೆ ಅಷ್ಟೊಂದು ಹೀಟ್ ರಿಲೀಸ್ ಆಗೋದಿಲ್ಲ. ಸೊ ಅದರಿಂದ ಸೊ ಗ್ಲಾಸ್ ಕಂಟೈನರ್ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗೋದಿಲ್ಲ. ಆದ್ದರಿಂದ ದ ರೈಟ್ ವೇ ಈಸ್ we have to add acid to water. ಆ್ಯಸಿಡನ್ನು ವಾಟರ್ಗೆ ಆ್ಯಡ್ ಮಾಡೋದು ಇಟ್ ಈಸ್ ದ ಕರೆಕ್ಟ್ ವೇ. ಸೊ ಇದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಜ್ಞಾಪಕ ಇಟ್ಕೋಬೇಕು. ಸೊ ವಿಚ್ ಈಸ್ ದ ಕರೆಕ್ಟ್ ವೇ? ಸೊ ದ ಕರೆಕ್ಟ್ ವೇ ಈಸ್ ಆ್ಯಡಿಂಗ್ ಆ್ಯಸಿಡ್ ಟು ವಾಟರ್ ಈಸ್ ದ ರೈಟ್ ವೇ. ಯಾವುದೇ ಕಾರಣಕ್ಕೂ ವಾಟರ್ನ ಆ್ಯಸಿಡ್ಗೆ ಆ್ಯಡ್ ಮಾಡಬೇಡಿ, ಆದರೆ ಆ್ಯಸಿಡನ್ನು ವಾಟರ್ನ ಆ್ಯಸಿಡ್ಗೆ ಆ್ಯಡ್ ಮಾಡಬೇಡಿ, ಬಟ್ ಆ್ಯಸಿಡ್ನ ವಾಟರ್ಗೆ ಆ್ಯಡ್ ಮಾಡಿ. ಇದರಿಂದ ಸೊಲ್ಯೂಷನ್ ಸ್ಪ್ಲಾಶ್ ಔಟ್ ಆದರೂ ಇಲ್ಲೇನಿದೆ ವಾಟರ್ ಜಾಸ್ತಿ ಇರೋದ್ರಿಂದ ಸೊ ನೀರು ಸಿಡಿದ್ರೆ ಏನು ತೊಂದರೆ ಇಲ್ಲ. ಒಂದು. 2ನೇದು, ಆ್ಯಡಿಂಗ್ ಆ್ಯಸಿಡ್ ಟು ವಾಟರ್ ಈಸ್ ನಾಟ್ ಎಕ್ಸೋಥರ್ಮಿಕ್ ಆ್ಯಸ್ ಆ್ಯಡಿಂಗ್ ವಾಟರ್ ಟು ಆ್ಯಸಿಡ್. ಸೊ ಅದರಿಂದ ಸೊ ಹೆಚ್ಚು ಹೀಟ್ ರಿಲೀಸ್ ಆಗೋದಿಲ್ಲ. ಅದರಿಂದ ಗ್ಲಾಸ್ ಕಂಟೈನರ್ ಏನು ಬ್ರೇಕ್ ಆಗೋದಿಲ್ಲ, ಸೊಲ್ಯೂಷನ್ ನಮ್ಮ ಮೇಲೇನು ಚೆಲ್ಲೋದಿಲ್ಲ. ಸೊ ಇದು ವೆರಿ ಇಂಪಾರ್ಟೆಂಟು, ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು. ಸೊ ಇದಾದಮೇಲೆ ಸೊ ನಮ್ಮ ಕ್ವಶನ್ ಏನಪ್ಪ ಅಂದರೆ, ಸೊ HCl ಇದೆ. ಈ HClನ ನಾನೀಗ ವಾಟರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. HClಗೆ ನಾನು ವಾಟರ್ನ ಆ್ಯಡ್ ಮಾಡಿದ್ರೆ ಸೊ H+ ಅಯಾನ್
ರಿಲೀಸ್ ಆಗುತ್ತೆ, ಮತ್ತು Cl ಮೈನಸ್ ಅಯಾನ್ H ಪ್ಲಸ್ ಆ್ಯಂಡ್ Cl ಮೈನಸ್ ಅಯಾನು ರಿಲೀಸ್ ಆಗುತ್ತೆ. ಬಟ್ ಇಲ್ಲಿ H ಪ್ಲಸ್ ಅಯಾನ್ ಇದೆಯಲ್ಲ, H ಪ್ಲಸ್ ಅಯಾನ್ ಯಾವುದೇ ಕಾರಣಕ್ಕೂ H ಪ್ಲಸ್ ಕೆನಾಟ್ ಸ್ಟೇ ಸಿಂಗಲ್. ಯಾವುದೇ ಕಾರಣಕ್ಕೂ H ಪ್ಲಸ್ ಅಯಾನು ಯಾವುದೇ ಕಾರಣಕ್ಕೂ ಅದು ಸಿಂಗಲ್ ಆಗಿರೋದಿಲ್ಲ, ಯಾವಾಗಲೂ ಕಾಂಬಿನೇಷನ್ನಲ್ಲೇ ಇರುತ್ತೆ. ಆದ್ದರಿಂದ H ಪ್ಲಸ್ ಅಯಾನ್ ವಿಲ್ ನೆವರ್ ಸ್ಟೇ ಸಿಂಗಲ್. ಅದರಿಂದ H ಪ್ಲಸ್ ಅಯಾನು ಸೊ ವಾಟರ್ ಜೊತೆಗೆ ಸೇರಿಕೊಂಡು ಇಟ್ ವಿಲ್ ಬಿಕಮ್ H3O ಪ್ಲಸ್ ಆಗುತ್ತೆ. ದಿಸ್ H3O ಪ್ಲಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಹೈಡ್ರೋನಿಯಂ ಅಯಾನ್ಸ್ ಅಂತ ಕರಿತೀವಿ. ಏನಂತೀವಿ? ಹೈಡ್ರೋನಿಯಂ ಅಯಾನ್ಸ್ ಅಂತ ಕರಿತೀವಿ. So what are hydronium ions? So when HCl is added to water, so it forms H plus and Cl minus ion. This H plus cannot stay single, therefore it combines with water and it forms H3O plus, and this H3O plus is called hydronium ions. So hydronium ions andru onde, H plus ions andru onde. ಸೊ ಇಷ್ಟನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೋಬೇಕು. ಇನ್ನು ನೆಕ್ಸ್ಟು ವಿ ವಿಲ್ ಸ್ಟಡಿ ಅಬೌಟ್ pH ವ್ಯಾಲ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಥ್ಯಾಂಕ್ ಯು ವೆರಿ ಮಚ್.